ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರಯಾಣಿಕರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಇದೇನು ಅತಿ ಶೀಘ್ರದಲ್ಲೇ ಟಿಕೆಟ್ ದರ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಮಿತಿ ರಚನೆ ಆಗಿದೆ. ಸಮಿತಿಯ ವರದಿ ಬಂದ ಮೇಲೆ ದರ ಏರಿಕೆ ಆಗೋದು ಪಕ್ಕ. ಡೀಸೆಲ್ ದರ ಏರಿಕೆ ಆಗಿರುವಂತಹ ಸಂದರ್ಭದಲ್ಲಿ ಟಿಕೆಟ್ ದರ ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬಂದಿತ್ತು. ಜನಸಾಮಾನ್ಯರಿಂದ ಅಲ್ಲ, ಬದಲಾಗಿ ಆಡಳಿತ ವರ್ಗದಿಂದ. ಅಲ್ಲಿ ಲಾಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದರ ಬೆನ್ನಲ್ಲೇ ದರ ಏರಿಕೆ ಕುರಿತು ಸಾರಿಗೆ ಸಚಿವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಇಲಾಖೆಗೆ ಡೀಸೆಲ್ ಬೆಲೆ ಏರಿಕೆಯಿಂದ ತಿಂಗಳಿಗೆ 40 ಕೋಟಿ ನಷ್ಟ ಆಗ್ತಾ ಇದೆ. ಹೀಗಾಗಿ ಹೊರೆ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳಿಂದ ಅವರು ಮಾಹಿತಿಯನ್ನು ಪಡೆದುಕೊಂಡು ಓವರಾಲ್ ಆಗಿ ಇಡೀ ವರ್ಷಕ್ಕೆ 480 ಕೋಟಿ ರೂಪಾಯಿನಷ್ಟು ನಷ್ಟವಾಗ್ತಾ ಇದೆ ಸಾರಿಗೆ ಇಲಾಖೆಗೆ. ಸೊ ಈ ಒಂದು ನಷ್ಟವನ್ನು ಸರಿದೂಗಿಸೋದಕ್ಕೆ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅನ್ನುವಂಥ ಕಾರಣವನ್ನು ಈಗ ಇಲಾಖೆ ನೀಡ್ತಾ ಇರುವಂಥದ್ದು. ಕೆಎಸ್ಆರ್ಟಿಸಿಯಲ್ಲಿ 33% ಹಾಗೆ ಬಿಎಂಟಿಸಿಯಲ್ಲಿ 44% ಟಿಕೆಟ್ ದರವನ್ನು ಏರಿಕೆ ಮಾಡಿ ಈ ಒಂದು ನಷ್ಟವನ್ನು ಸರಿದೂಗಿಸಬೇಕು ಅನ್ನುವಂಥದ್ದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಾಗೆ ಸಚಿವರ ಒಂದು ಪ್ಲ್ಯಾನ್. ಒಂದೇ ಒಂದು ಗ್ರೀನ್ ಸಿಗ್ನಲ್ ಬಾಕಿ ಮುಖ್ಯಮಂತ್ರಿಗಳಿಂದ. ಆ ಗ್ರೀನ್ ಸಿಗ್ನಲ್ ಬಂತು ಅಂತಾದರೆ ಯಾರೆಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಸನ್ನು ನಂಬ್ಕೊಂಡಿದ್ದೀರಿ, ಇನ್ನು ಮುಂದೆಯಿಂದ ನಿಮ್ಮ ಜೇಬನ್ನು ಇನ್ನೊಂದು ಸ್ವಲ್ಪ ಭದ್ರ ಮಾಡ್ಕೊಂಡು ಓಡಾಡೋದು ಒಳ್ಳೆಯದು. ರಾಜಧಾನಿಯ ಜನರಿಗೆ, ರಾಜ್ಯದ ಜನರಿಗೆ ಈಗ ಮತ್ತೊಂದು ದರ ಏರಿಕೆಯ ಶಾಕ್ ಕಾಯ್ತಾ ಇದೆ. ಸಮಿತಿಯ ವರದಿ ಬಂದ ಮೇಲೆ ಟಿಕೆಟ್ ದರ ಏರಿಕೆಯ ಕುರಿತಾಗಿ ಸಚಿವರು ಚಿಂತನೆ ನಡೆಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ತಿಂಗಳಿಗೆ ಸುಮಾರು 40 ಕೋಟಿ ನಷ್ಟ ಆಗ್ತಾ ಇದೆ ಡೀಸೆಲ್ ದರ ಏರಿಕೆಯಿಂದ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅನ್ನುವಂಥ ಒಂದು ಕಾರಣ. ಸೊ ಮುಖ್ಯಮಂತ್ರಿಗಳ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇರುವಂಥದ್ದು. ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ 33% ಹಾಗೆ ಬಿಎಂಟಿಸಿ 44% ಟಿಕೆಟ್ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ಡೀಸೆಲ್ ದರ ಏರಿಕೆಯಿಂದ ಇಲಾಖೆಗೆ ನಷ್ಟ ಆಗಿದೆ. ಆ ನಷ್ಟವನ್ನು ಸೀದಾ ತೆಗೆದು ಜನರ ತಲೆ ಮೇಲೆ ಹಾಕ್ತಾ ಇದೆ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.